ರಾಷ್ಟ್ರೀಯ ಭದ್ರತೆ ಕೂಡ ಮೋದಿ ಚುನಾವಣಾ ರ್ಯಾಲಿಗಳಲ್ಲಿ ಮತ್ತೊಂದು ಪ್ರಚಾರದ ಸರಕಾಗಿದೆಯಾ? ಸೂಕ್ಷ್ಮ ಮಿಲಿಟರಿ ಕಾರ್ಯಾಚರಣೆಯನ್ನ ಪ್ರಧಾನಿ ಚುನಾವಣಾ ಘೋಷಣೆಯಾಗಿ ಯಾಕೆ ಬಳಸ್ತಾ ಇದ್ದಾರೆ? ಮೋದಿ ಮಾತುಗಳು ಅಷ್ಟೊಂದು ಪ್ರಬಲವಾಗಿದ್ರೆ ಪಾಕ್ ಆಕ್ರಮಿತ ಕಾಶ್ಮೀರದ ಮೇಲೆ ಯಾಕೆ ಕ್ರಮ ಇಲ್ವಾಗಿದೆ? ಉದ್ಯೋಗಗಳು, ಹಣದುಬ್ಬರ ಮತ್ತೆ ಆಡಳಿತದಲ್ಲಿನ ವೈಫಲ್ಯಗಳನ್ನು ಮುಚ್ಚಿ ಹಾಕೋದಿಕ್ಕೆ ಅತಿ ರಾಷ್ಟ್ರೀಯತೆಯನ್ನು ಬಳಸಲಾಗ್ತಾ ಇದೆಯಾ? ಸಶಸ್ತ್ರ ಪಡೆಗಳು ಸ್ವತಂತ್ರವಾಗಿ ಮಾತನಾಡೋದಕ್ಕೆ ಬಿಡದೆ ಯಾಕೆ ಮೋದಿ ಪದೇ ಪದೇ ತಮ್ಮದೇ ಹೆಸರನ್ನ ಅಲ್ಲಿ ಸೇರಿಸ್ಕೊಳ್ತಾ ಇದ್ದಾರೆ? ಸೈನಿಕರ ಫೋಟೋ ಇರಬೇಕಾದಲ್ಲೆಲ್ಲ ಮೋದಿ ಫೋಟೋ ಯಾಕಿದೆ? ಬರೀ ಮಾತು ಮತ್ತೆ ಚಪ್ಪಾಳೆಗಾಗಿ ರಾಜತಾಂತ್ರಿಕತೆಯನ್ನ ಮೋದಿ ಬಿಟ್ಕೊಡ್ತಾ ಇದ್ದಾರಾ? ನಿನ್ನೆ ಮೋದಿಜಿಯವರ ಹೇಳಿಕೆ ಬಳಿಕ ಈ ಪ್ರಶ್ನೆಗಳನ್ನ ಇವತ್ತು ಕೇಳಲೇಬೇಕಾಗಿದೆ. ಅದನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ. ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಾಗಿ ಒಂದು ತಿಂಗಳು ಕಳೆದಿದೆ. ನನ್ನ ರಕ್ತನಾಳಗಳಲ್ಲಿ ಬಿಸಿ ಸಿಂಧೂರ ಹರಿತಾ ಇದೆ ಅಂತ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. लेकिन पाकिस्तान एक बात भूल गया, अब मां भारती का सेवक मोदी यहां सीना तान कर खड़ा है. मोदी का दिमाग ठंडा है, ठंडा रहता है, लेकिन मोदी का लहू गर्म होता है. और अब तो मोदी की नसों में लहू नहीं, गरम सिंदूर बह रहा है. ಅವ್ರ ಈ ಹೇಳಿಕೆಯ ಬಗ್ಗೆನೇ ಈಗ ಪ್ರಶ್ನೆಗಳಿದ್ದಿವೆ. ಜನರು ಅವರ ಹಳೆಯ ಹೇಳಿಕೆಗಳನ್ನು ನೆನಪಿಸ್ತಾ ಇದ್ದಾರೆ. 2014ರಲ್ಲಿ ಪ್ರಧಾನಿ ಮೋದಿ ಅವರು ಟೋಕಿಯೋದಲ್ಲಿ ಮಾತಾಡ್ತಾ ನಾನು ಗುಜರಾತಿ, ನನ್ನ ರಕ್ತದಲ್ಲಿ ಹಣ ಹರಿತಾ ಇದೆ ಅಂತ ಹೇಳಿದರು. ಆದರೆ ಈಗ ಅವ್ರ ಹೇಳಿಕೆಯ ಪ್ರಕಾರ ಅವರ ರಕ್ತನಾಳಗಳಲ್ಲಿ ಹರಿತಾ ಇರೋದು ರಕ್ತ ಅಲ್ಲ, ಸಿಂಧೂರ. ಹಣದ ನಂತರ ಸಿಂಧೂರ ಹೇಗೆ ಬಂತು ಅಂತ ಜನ ಕೇಳ್ತಾ ಇದ್ದಾರೆ. ಇದು ಯಾವ ರೀತಿಯ ಹೇಳಿಕೆ ಅನ್ನುವಂಥ ಪ್ರಶ್ನೆಗಳು ಎದ್ದಿವೆ. ದೇಶದ ಪ್ರಧಾನಿಯವರು ಅಂಥ ಹೇಳಿಕೆಯನ್ನು ನೀಡಬೇಕಾ? ಪ್ರಧಾನಿಯವರಿಗೆ ಬೇಕಾದಾಗ ಮೈಯಲ್ಲಿ ಹಣ ಹರಿಯುತ್ತೆ, ಬೇಕಾದಾಗ ಮೈಯಲ್ಲಿ ಸಿಂಧೂರ ಹರಿಯುತ್ತೆ. ಈ ರೀತಿ ಎಲ್ಲಾದರೂ ಇರುತ್ತಾ? ಈ ಸಿನಿಮೆಯ ಡೈಲಾಗ್ ಬದಲಿಗೆ ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಕಾಂಗ್ರೆಸ್ ಲೇವಡಿ ಮಾಡಿದೆ. ಬಿಕಾನೇರ್ನಲ್ಲಿ ಪ್ರಧಾನಿ ಹೇಳಿಕೆಯ ನಂತರ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ. ಮೋದಿ ಅವರು ಪೊಳ್ಳು ಭಾಷಣ ಮಾಡೋದನ್ನು ಮೊದಲು ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ. ಭಯೋತ್ಪಾದನೆಯ ಬಗ್ಗೆ ಪಾಕಿಸ್ತಾನದ ಹೇಳಿಕೆಯನ್ನು ನೀವು ಯಾಕೆ ನಂಬಿದ್ದೀರಿ ಅಂತ ರಾಹುಲ್ ಪ್ರಶ್ನೆ ಮಾಡಿದ್ದಾರೆ. ಟ್ರಂಪ್ಗೆ ತಲೆಬಾಗಿ ಭಾರತದ ಹಿತಾಸಕ್ತಿಗಳನ್ನು ನೀವು ಯಾಕೆ ಬಿಟ್ಟು ಕೊಟ್ಟಿದ್ದೀರಿ ಅಂತ ಕೇಳಿದ್ದಾರೆ. ಕ್ಯಾಮ್ರಾಗಳ ಮುಂದೆ ಮಾತ್ರ ನಿಮ್ಮ ರಕ್ತ ಯಾಕೆ ಕುದಿಯುತ್ತೆ ಅಂತ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ. ನೀವು ಭಾರತದ ಗೌರವಕ್ಕೆ ಧಕ್ಕೆ ತಂದಿದ್ದೀರಿ ಅಂತ ರಾಹುಲ್ ಟೀಕೆ ಮಾಡಿದ್ದಾರೆ. ಭಯೋತ್ಪಾದಕ ದಾಳಿಯಲ್ಲಿ 26 ಜನರು ಬಲಿಯಾದರು. ಆದರೆ ಅದರ ಪ್ರತಿಕಾರದ ದಾಳಿಯಲ್ಲಿ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪೂಂಚ್ನಲ್ಲಿ 13 ಜನರು ಸಾವನ್ನಪ್ಪಿದ್ರು. ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇನ್ನೂ 3 ಜನರು ಸಾವನ್ನಪ್ಪಿದ್ರು. ಕಾಶ್ಮೀರದಲ್ಲಿ ಪ್ರವಾಸೋದ್ಯಮ ಸಂಪೂರ್ಣವಾಗಿ ನಿಂತಿದೆ. ಪಹಲ್ಗಾಮ್ ಮಾತ್ರ ಅಲ್ಲ, ಕಾಶ್ಮೀರದ ಅನೇಕ ಪ್ರವಾಸಿ ಸ್ಥಳಗಳು ನಿರ್ಜನವಾಗಿವೆ. ಜನರ ಗಳಿಕೆ ಕೂಡ ನಿಂತು ಹೋಗಿದೆ ಅಲ್ಲಿ. ಈ ಒಂದು ತಿಂಗಳಲ್ಲಿ ಪ್ರಧಾನಿ ಮೋದಿ ಅವರ ಅನೇಕ ಸಾರ್ವಜನಿಕ ಕಾರ್ಯಕ್ರಮಗಳು ನಡೆದಿವೆ. ಆದರೆ ಅವರು ಭಯೋತ್ಪಾದಕ ದಾಳಿಯಲ್ಲಿ ಸಾವನ್ನಪ್ಪಿದವರ ಕುಟುಂಬಗಳನ್ನು ಅಥವಾ ಪೂಂಚ್ನಲ್ಲಿ ಕೊಲ್ಲಲ್ಪಟ್ಟವರನ್ನ ಭೇಟಿ ಮಾಡಲಿಲ್ಲ. ರಾಹುಲ್ ಗಾಂಧಿ ಅವರು 2 ಬಾರಿ ಟ್ವೀಟ್ ಮಾಡಿ ಎಷ್ಟು ಯುದ್ಧ ವಿಮಾನಗಳು ಅಪಘಾತಕ್ಕೀಡಾಗಿವೆ ಅಂತ ಕೇಳಿದ್ದಾರೆ. ಆದರೆ ಇದ್ರ ಬಗ್ಗೆ ಎಲ್ಲಿಯೂ ಸಂಪೂರ್ಣ ಉತ್ತರ ಇಲ್ಲ. ಸಮಯ ಬಂದಾಗ ಈ ಪ್ರಶ್ನೆಗೆ ಉತ್ತರಿಸಲಾಗುವುದು ಅಂತ ಸೇನೆ ಒಮ್ಮೆ ಹೇಳ್ತು. ಮತ್ತೊಂದು ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರೊಬ್ಬರು ಈ ಪ್ರಶ್ನೆಯನ್ನು ಮತ್ತೆ ಕೇಳಿದಾಗ ಎಲ್ಲ ಪೈಲಟ್ಗಳು ಹಿಂದಿರುಗಿದ್ದಾರೆ ಅನ್ನುವಂಥ ಒಂದು ಉತ್ತರವನ್ನು ನೀಡಲಾಯಿತು. ಈ ಪ್ರಶ್ನೆಯನ್ನು ಭಾರತದಲ್ಲಿ ಅದುಮ್ ಹಾಕಲಾಗಿದೆ. ಆದರೆ ವಿದೇಶಿ ಪತ್ರಿಕೆಗಳಲ್ಲಿ ಈ ಯುದ್ಧ ವಿಮಾನಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಚೀನಾದ ವಿಮಾನಗಳ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಬಹಳಷ್ಟು ಸುದ್ದಿಗಳು ಮತ್ತು ವಿಶ್ಲೇಷಣೆಗಳು ಪ್ರಕಟ ಆಗಿವೆ. ಈ ಒಂದು ತಿಂಗಳಲ್ಲಿ ಚೀನಾದ ಪಾತ್ರದ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ. ಭಾರತದ ಎದುರಿನ ಸವಾಲು ತುಂಬ ದೊಡ್ಡದಾಗಿದೆ. ಚೀನಾ ಕೂಡ ಪಾಕಿಸ್ತಾನದ ಜೊತೆಗಿದೆ ಅಂತ ಎತ್ತಿ ತೋರಿಸುವಂಥ ಅನೇಕ ಲೇಖನಗಳು ಪ್ರಕಟ ಆಗಿವೆ. ಟರ್ಕಿಶ್ ಡ್ರೋನ್ಗಳ ಬಗ್ಗೆ ಮತ್ತು ಟರ್ಕಿಗೆ ವಿರೋಧದ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ನಡೆದಿದೆ. ಇದೆಲ್ಲದರ ನಡುವೆ ಆ ಭಯೋತ್ಪಾದಕರನ್ನು ಇನ್ನೂ ಯಾಕೆ ಅರೆಸ್ಟ್ ಮಾಡಲಾಗಿಲ್ಲ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ಪಹಲ್ಗಾಮ್ ದಾಳಿ ನಡೆಸಿದಂಥ ಭಯೋತ್ಪಾದಕರು ಯಾರು? ಈಗ ಅವ್ರು ಎಲ್ಲಿದ್ದಾರೆ? ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಒಂದು ಸಂದರ್ಶನದಲ್ಲಿ ಭಯೋತ್ಪಾದಕರನ್ನು ಗುರುತಿಸಲಾಗಿದೆ ಅಂತ ಹೇಳಿದರು. ಆದರೆ ವರದಿಯ ಪ್ರಕಾರ ಆ ಭಯೋತ್ಪಾದಕರು ಇನ್ನೂ ಸಿಕ್ಕಿಬಿದ್ದಿಲ್ಲ. ಭಾರತೀಯ ಮಾಧ್ಯಮಗಳು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನು ಮರೆತು ಬಿಟ್ಟಿವೆ. ಈಗ ದಾಳಿಯ ನಂತರ ಧರ್ಮದ ಬಗ್ಗೆ ಕೇಳಿದ ನಂತರ ಕೊಲ್ಲಲಾಯಿತು ಅನ್ನೋದನ್ನೇ ದೊಡ್ಡದು ಮಾಡಿ ಮಾತನಾಡಲಾಗ್ತಾ ಇದೆ.
ಭಯೋತ್ಪಾದಕರು ಪಹಲ್ಗಾಮ್ಗೆ ಹೇಗೆ ಬಂದ್ರು ಅಂತ ಬಲಿಯಾದವ್ರ ಕುಟುಂಬದ ಸದಸ್ಯರು ಕೇಳಿದ್ರು. ಅಲ್ಲಿ ಸಾವಿರಾರು ಪ್ರವಾಸಿಗರಿದ್ರು. ಹಾಗಾದ್ರೆ ಭದ್ರತಾ ವ್ಯವಸ್ಥೆ ಯಾಕೆ ಇರಲಿಲ್ಲ ಅನ್ನುವಂಥ ಪ್ರಶ್ನೆ ಎದ್ದಿತ್ತು. ಅಲ್ಲಿ ಮೊದಲು ಭದ್ರತೆ ಇತ್ತ? ಒಂದು ವೇಳೆ ಹಾಗಿದ್ದಿದ್ರೆ ಯಾರ ಆದೇಶದ ಮೇರೆಗೆ ಆ ಒಂದು ಭದ್ರತೆಯನ್ನು ತೆಗೆದುಹಾಕಲಾಯಿತು? ಭದ್ರತೆಯನ್ನು ತೆಗೆದುಹಾಕುವ ಮೊದಲು ಅಲ್ಲಿ ಪರಿಸ್ಥಿತಿಯನ್ನು ಯಾರು ಪರಿಶೀಲಿಸಿದ್ರು? ಈ ಪ್ರಕ್ರಿಯೆಯಲ್ಲಿ ಯಾರಾದರೂ ಜವಾಬ್ದಾರರು ಅಂತ ಸರ್ಕಾರ ಏನಾದರೂ ಹೇಳಿದೆಯಾ? ಯಾರ ವಿರುದ್ಧನಾದರೂ ಕ್ರಮವನ್ನು ಕೈಗೊಳ್ಳಲಾಗಿದೆಯಾ? ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಈ ಒಂದು ತಿಂಗಳಲ್ಲಿ ದಾಳಿಯಲ್ಲಿ ಸಾವನ್ನಪ್ಪಿದಂಥ ಜನರ ಕಥೆಗಳು ಮರೆಯಾಗ್ತಾ ಇವೆ. ಬಲಿಯಾದವ್ರ ಮುಖ ಮಸುಕಾಗಿರೋದು ಮಾತ್ರ ಅಲ್ಲದೆ ಬಹುತೇಕ ಕಣ್ಮರೆಯಾಗಿದೆ. ಎಲ್ಲವನ್ನ ಕಳೆದುಕೊಂಡವರನ್ನು ಮರೆತು ಬಿಡಲಾಗಿದೆ. ಪೋಸ್ಟರ್ಗಳಲ್ಲಿ ರಾಜಕೀಯ ಮುಖ ಈಗ ರಾರಾಜಿಸ್ತಾ ಇದೆ. ಆಪರೇಷನ್ ಸಿಂಧೂರ್ನ ಮುಖವಾಗಿ ಯಾರನ್ನ ತೋರಿಸಲಾಗ್ತಾ ಇದೆ ಇಲ್ಲಿ? ಪ್ರಧಾನಿ ಮೋದಿ ಈಗ ಸೇನಾ ಕಾರ್ಯಾಚರಣೆಯ ಮುಖ ಆಗಿದ್ದಾರೆ. ಸೇನಾ ಕಾರ್ಯಾಚರಣೆ ಕ್ರೆಡಿಟ್ ಅನ್ನ ಸೇನೆಗೆ ಕೊಡದೆ ಅದರಲ್ಲಿ ತಮ್ಮ ಫೋಟೋವನ್ನು ಹಾಕೋದಿಕ್ಕೆ ಮೋದಿಜಿ ಯಾಕೆ ಅವಕಾಶವನ್ನ ಕೊಟ್ಟರು? ಸೇನೆಯ ಧೈರ್ಯ, ತ್ಯಾಗ, ಬಲಿದಾನವನ್ನು ಗೌರವಿಸೋದಿಕ್ಕೆ ಸೈನಿಕರ ಫೋಟೋವನ್ನೇ ಅಲ್ಲಿ ಹಾಕಬೇಕಲ್ವಾ? ಭಯೋತ್ಪಾದಕ ದಾಳಿಯ ನಂತರ ಗೃಹ ಸಚಿವ ಅಮಿತ್ ಶಾ ಅವರು ಪಹಲ್ಗಾಮ್ಗೆ ಹೋಗಿದ್ರು. ಆದರೆ ಅವರು ಅಲ್ಲಿ ಏನು ನೋಡಿದ್ರು? ಯಾರಾದರೂ ಇದಕ್ಕೆ ಹೊಣೆಗಾರರು ಅಂತ ಅವ್ರು ಕಂಡುಕೊಂಡ್ರ? ಯಾರ ವಿರುದ್ಧನಾದರೂ ಕ್ರಮವನ್ನು ಕೈಗೊಳ್ಳಲಾಗಿದೆಯಾ ಅಥವಾ ಇಲ್ವಾ ಅನ್ನೋದು ಕುರಿತು ಕೂಡ ಅವ್ರು ಯಾವುದೇ ಒಂದು ಮಾಹಿತಿಯನ್ನು ನೀಡಲಿಲ್ಲ ಅಥವಾ ಯಾವುದೇ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಲಿಲ್ಲ. ಪಹಲ್ಗಾಮ್ನಲ್ಲಿ ಭದ್ರತೆ ಯಾಕೆ ಇರಲಿಲ್ಲ ಅನ್ನುವಂಥ ಪ್ರಶ್ನೆಯ ಬಗ್ಗೆ ಯಾರೂ ಕೂಡ ಮಾತಾಡೋದಿಲ್ಲ. ಭಯೋತ್ಪಾದಕರು ಅಲ್ಲಿ ಹೇಗೆ ಬಂದರು ಮತ್ತು ಅವ್ರು ಹೇಗೆ ಅಷ್ಟು ನಿರಾಯಾಸವಾಗಿ ಅಲ್ಲಿಂದ ತಪ್ಪಿಸ್ಕೊಂಡ್ರು? ಇಲ್ಲಿಯವರೆಗೆ ಅವರನ್ನು ಯಾಕೆ ಪತ್ತೆ ಹಚ್ಚೋದಿಕ್ಕಾಗಿಲ್ಲ? ಭಯೋತ್ಪಾದಕರು ಭಾರತದ ಗಡಿಯನ್ನು ಪ್ರವೇಶಿಸಿ ನಮ್ಮ ಅಮಾಯಕ ಜನರನ್ನು ಕ್ರೂರವಾಗಿ ಕೊಂದು ಪರಾರಿಯಾದರು. ಆ ಪ್ರದೇಶ ಭಾರತದ ಗಡಿಯಿಂದ 200 ಕಿಲೋಮೀಟರ್ ದೂರ ಇದೆ. ಭಯೋತ್ಪಾದಕರು ಹೇಗೆ ಒಳಗಡೆ ಶಸ್ತ್ರಾಸ್ತ್ರಗಳನ್ನು ತಂದರು ಮತ್ತು ದಾಳಿಯ ನಂತರ ಅವರು ಎಲ್ಲಿಗೆ ಹೋದರು ಅನ್ನೋದು ಇನ್ನೂ ಕೂಡ ತಿಳಿದಿಲ್ಲ. ದಾಳಿ ಬಳಿಕ ಅವರು ನಮ್ಮ ಭೂ ಪ್ರದೇಶದಿಂದ ಹೇಗೆ ತಪ್ಪಿಸ್ಕೊಂಡು ಹೋದರು? ನಮ್ಮ ದಿಟ್ಟ ಸೇನೆ ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ಶಿಬಿರಗಳನ್ನು ನಾಶ ಮಾಡಿತು. ಹಲವಾರು ಭಯೋತ್ಪಾದಕರನ್ನು ಕೊಲ್ಲಲಾಯಿತು. ಆದರೆ ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದಂಥ ಆ 4 ಭಯಾನಕ ಭಯೋತ್ಪಾದಕರನ್ನು ಕೊಲ್ಲದ ಹೊರತು, ಅವರಿಗೆ ಪಾಠ ಕಲಿಸಿದ ಹೊರತು ಇಲ್ಲಿ ಬಲಿಯಾದವ್ರ ಕುಟುಂಬಗಳಿಗೆ ನ್ಯಾಯ ಸಿಗೋದಿಲ್ಲ. ಸರ್ಕಾರ ಖಂಡಿತವಾಗಿಯೂ ಪ್ರಯತ್ನಗಳನ್ನು ಮಾಡ್ತಿರಬೇಕು, ಭಯೋತ್ಪಾದಕರನ್ನು ಹುಡುಕಬೇಕು. ಆದರೆ ದಾಳಿಯ 1 ತಿಂಗಳ ನಂತರನೂ ಇದನ್ನೇ ಹೇಳುವಂಥ ಸ್ಥಿತಿ ಯಾಕಿದೆ? ಭದ್ರತಾ ಲೋಪ ಹೇಗೆ ಸಂಭವಿಸ್ತು ಮತ್ತು ಅದಕ್ಕೆ ಯಾರು ಕಾರಣರಾದರೂ ಅವ್ರ ವಿರುದ್ಧ ಯಾಕೆ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಅಲ್ಲಿ ಬಲಿಯಾದವ್ರ ಕುಟುಂಬಗಳಲ್ಲಿ ಕೂಡ ಇದ್ವು. ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯೆಯಾಗಿ ಆಪರೇಷನ್ ಸಿಂಧೂರ್ ನಡೀತು. ಆಗಿನಿಂದಲೂ ಯಾವುದೇ ರಾಜಕೀಯ ಇರಬಾರ್ದು ಅಂತಾನೆ ಹೇಳಲಾಗ್ತಾ ಇದೆ. ಆದರೆ ರಾಜಕೀಯ ಮಾತ್ರ ಬಹಳ ಜೋರಾಗಿ ನಡೀತಾನೇ ಇದೆ. ಬಹಳಷ್ಟು ರಾಜಕೀಯ ನಡೀತಾ ಇದೆ. ಪ್ರಧಾನಿ ಮೋದಿ ಮಿಲಿಟರಿ ಸಮವಸ್ತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಬೃಹತ್ ಪೋಸ್ಟರ್ಗಳನ್ನು ಹಾಕಲಾಗಿದೆ. ಒಬ್ಬ ಕಮಾಂಡೋನ ಹಾಗೆ ಅವರನ್ನು ಈ ಒಂದು ಕಾರ್ಯಾಚರಣೆಯ ಮುಖವನ್ನಾಗಿ ಮಾಡಲಾಯಿತು. ರಾಜಕೀಯ ಮಾಡ್ತಾ ಇಲ್ಲ ಅಂತ ಹೇಳೋರು ಸೇನಾ ಸಮವಸ್ತ್ರದಲ್ಲಿ ಫೋಟೋ ಹಾಕ್ಕೊಳ್ಳೋದು ರಾಜಕೀಯವಲ್ಲದೆ ಏನು ಅನ್ನೋದಕ್ಕೆ ಯಾಕೆ ಉತ್ತರ ನೀಡ್ತಾ ಇಲ್ಲ? ಈ ಪ್ರಶ್ನೆಯನ್ನು ಕಾಂಗ್ರೆಸ್ ಕೇಳಿದೆ. ರೈಲ್ವೆ ಟಿಕೆಟ್ಗಳ ಮೇಲೆ ಆಪರೇಷನ್ ಸಿಂಧೂರ್ನ ಪಟ್ಟಿ ಇದ್ದು ಅದರ ಮೇಲೆ ಪ್ರಧಾನಿ ಮೋದಿ ಅವರ ಚಿತ್ರವನ್ನು ಮುದ್ರಿಸಲಾಗಿದೆ. 1 ತಿಂಗಳು ಆಗೋದ್ರೊಳಗೇನೆ ಇಷ್ಟೆಲ್ಲ ರಾಜಕೀಯ ಶುರುವಾಗ್ಬಿಟ್ಟಿದೆ. ಇನ್ನು ಈ ನಡುವೆ ಬಿಕಾನೇರ್ನಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಧಾನಿ ಮೋದಿ ಅವರು ನೀಡಿರುವಂಥ ಹೇಳಿಕೆಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಮೋದಿ ಮತ್ತೆ ಎಲ್ಲ ಕ್ರೆಡಿಟನ್ನು ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಎಲ್ಲ ಮಾತುಕತೆಗಳು ಮೋದಿ ಅವರಿಂದಾನೇ ಪ್ರಾರಂಭ ಆಗಿ ಮೋದಿ ಅವರಿಂದಾನೇ ಕೊನೆಗೊಳ್ತಾ ಇವೆ. ಹಾಗಾದರೆ ಪಹಲ್ಗಾಮ್ನಲ್ಲಿ ದಾಳಿ ಹೇಗೆ ನಡೀತು ಅನ್ನೋದನ್ನು ಪ್ರಧಾನಿ ಮೋದಿ ಅವರೇ ಹೇಳಬೇಕಲ್ವಾ? ಈಗ ಮೋದಿ ಅವರ ರಕ್ತನಾಳಗಳಲ್ಲಿ ಹರಿತಾ ಇರೋದು ರಕ್ತ ಅಲ್ಲ, ಬದಲಾಗಿ ಬಿಸಿ ಸಿಂಧೂರ. ಅವ್ರ ಮಾತಿಗೆ ಚಪ್ಪಾಳೆಗಳು ಬೀಳಬಹುದು, ಆದರೆ ಸಾಮಾನ್ಯ ಜನರಿಗೂ ಕೂಡ ಈ ಮಾತು ಇಷ್ಟವಾಗದೇ ಇರಬಹುದು. ಯಾವ ಪ್ರಶ್ನೆಗಳಿಗೂ ಇನ್ನೂ ಉತ್ತರ ಸಿಕ್ಕಿಲ್ಲ. ಆದರೆ ಸಿನಿಮಾ ಶೈಲಿಯ ಡೈಲಾಗ್ ಮೂಲಕ ರಾಜಕೀಯ ಆರಂಭ ಆಗಿದೆ ಅಂತ ಸಾರ್ವಜನಿಕರು ಅಂದುಕೊಳ್ಳದೇ ಇರೋದಿಲ್ಲ. ಗಂಭೀರ ಪ್ರಶ್ನೆಗಳಿಗೆ ಮೋದಿ ಉತ್ತರಿಸೋದು ಹೆಚ್ಚು ಮುಖ್ಯ ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಹೇಳಿದ್ದಾರೆ. ದೇಶ ಏನು ಕೇಳಿದ್ರು ಅವರು ಉತ್ತರ ನೀಡಬೇಕು. ಮೊದಲನೇದಾಗಿ ಪಹಲ್ಗಾಮ್ನ ಕ್ರೂರ ಹಂತಕರು ಇನ್ನೂ ಯಾಕೆ ಮುಕ್ತವಾಗಿರೋ ಹಾಗಾಗಿದೆ ಅಂತ ಜೈರಾಮ್ ರಮೇಶ್ ಕೇಳಿದ್ದಾರೆ. ಕೆಲ ವರದಿಗಳ ಪ್ರಕಾರ ಕಳೆದ 18 ತಿಂಗಳಲ್ಲಿ ಪೂಂಚ್, ಗಗಂಗೀರ್ ಮತ್ತು ಗುಲ್ಮಾರ್ಗ್ನಲ್ಲಿ ನಡೆದಂಥ ಇತರ 3 ಭಯೋತ್ಪಾದಕ ದಾಳಿಗಳಿಗೂ ಇದೇ ಭಯೋತ್ಪಾದಕ ಗುಂಪು ಕಾರಣ ಅಂತ ತಿಳಿದು ಬಂದಿರೋದಾಗಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ನೀವು ಇಲ್ಲಿಯವರೆಗೆ ಯಾವುದೇ ಸರ್ವಪಕ್ಷ ಸಭೆಯ ಅಧ್ಯಕ್ಷತೆಯನ್ನು ಯಾಕೆ ವಹಿಸಲಿಲ್ಲ? ವಿರೋಧ ಪಕ್ಷಗಳನ್ನು ಯಾಕೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅಂತ ಮೋದಿಗೆ ಅವರು 2ನೇ ಪ್ರಶ್ನೆಯನ್ನು ಕೇಳಿದ್ದಾರೆ. ನೀವು 1994 ಫೆಬ್ರವರಿ 22ರಂದು ಸಂಸತ್ತಿನಲ್ಲಿ ಸರ್ವಾನುಮತದಿಂದ ಅಂಗೀಕರಿಸಿದ ನಿರ್ಣಯವನ್ನು ಪುನರುಚ್ಚರಿಸಿದ್ದೀರಿ. ಮತ್ತು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಕಂಡ ಚೀನಾ ಪಾಕಿಸ್ತಾನ ಮೈತ್ರಿಯನ್ನು ಗಮನದಲ್ಲಿಟ್ಕೊಂಡು ಪ್ರಸ್ತುತ ಸಂದರ್ಭಗಳಿಗೆ ಅನುಗುಣವಾಗಿ ಅದನ್ನು ಮರುರೂಪಿಸಿದ್ದೀರಿ. ಇದಕ್ಕಾಗಿ ಸಂಸತ್ತಿನ ವಿಶೇಷ ಅಧಿವೇಶನವನ್ನು ಯಾಕೆ ಕರೀಲಿಲ್ಲ ಅಂತ 3ನೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು 4ನೇದಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ವಿದೇಶಾಂಗ ಕಾರ್ಯದರ್ಶಿ ರೂಬಿ ಅವರು ಅಮೆರಿಕದ ಪಾತ್ರದ ಬಗ್ಗೆ ಪದೇ ಪದೇ ನೀಡ್ತಾ ಇರುವಂಥ ಹೇಳಿಕೆಗಳ ಬಗ್ಗೆ ನೀವು ಕಳೆದ 2 ವಾರಗಳಿಂದ ಯಾಕೆ ಮೌನವಾಗಿದ್ದೀರಿ ಅಂತ ಕೇಳಿದ್ದಾರೆ.
ಮತ್ತೊಮ್ಮೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಯುದ್ಧವನ್ನು ನಿಲ್ಲಿಸಿರೋದಾಗಿ ಈಗ ಅವರು 8ನೇ ಬಾರಿ ಹೇಳಿದ್ದಾರೆ. ಟ್ರಂಪ್ ಹೇಳ್ತಾ ಇರೋದು ಕಳವಳಕಾರಿ ವಿಷಯ. ಇದಕ್ಕೆ ಭಾರತ ಹೇಗೆ ಬೆಲೆ ತೆರಲಿದೆ? ಟ್ರಂಪ್ ಪದೇ ಪದೇ ಪಾಕಿಸ್ತಾನವನ್ನು ಭಾರತಕ್ಕೆ ಸಮನಾಗಿ ಹೆಸರಿಸ್ತಾ ಇರೋದು ಯಾಕೆ? ಭಾರತ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಅಂದರೆ ಪ್ರಧಾನಿ ಅಥವಾ ವಿದೇಶಾಂಗ ಸಚಿವರ ಮಟ್ಟದಲ್ಲಿ ಯಾಕೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇಲ್ಲ? ಕಳೆದ 1 ತಿಂಗಳಿನಿಂದ ಟ್ರಂಪ್ ತಮ್ಮ ಹೇಳಿಕೆಗಳಿಂದ ಎಲ್ಲರನ್ನೂ ತುಂಬ ಅಸಮಾಧಾನಗೊಳಿಸಿದ್ದಾರೆ. ಒಂದಲ್ಲ ಎರಡಲ್ಲ 8 ಬಾರಿ ಅವರು ಕ್ರೆಡಿಟ್ ತೆಗೆದುಕೊಂಡಿದ್ದಾರೆ. ಇದಕ್ಕೆ ರಾಜತಾಂತ್ರಿಕರ ಮಟ್ಟದಲ್ಲಿ ಉತ್ತರಿಸೋದಕ್ಕೆ ಸಾಧ್ಯ ಇಲ್ಲ, ಅಧಿಕಾರಿಗಳ ಮಟ್ಟದಲ್ಲಿ ಉತ್ತರ ನೀಡೋದಕ್ಕೆ ಸಾಧ್ಯ ಇಲ್ಲ. ಉತ್ತರವನ್ನು ಪ್ರಧಾನಿ ಮೋದಿ ಅವರೇ ನೀಡಬೇಕು. ಆದರೆ ಈ ವಿಷಯದ ಬಗ್ಗೆ ಪ್ರಧಾನಿ ಮೋದಿ ಅವರು ಏನನ್ನೂ ಹೇಳೋದಿಲ್ಲ. ಹಾಗಾದರೆ ಈ 1 ತಿಂಗಳಲ್ಲಿ ಪ್ರಧಾನಿ ಮೋದಿ ಅವರು ಯಾವ ವಿಷಯಗಳ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ. ಈ 1 ತಿಂಗಳಲ್ಲಿ ಅಶೋಕ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಅಲಿ ಖಾನ್ ಅವರನ್ನು ಜೈಲಿಗೆ ಹಾಕಲಾಯಿತು. ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನು ನೀಡಿದೆ. ಆದರೆ ಪಾಸ್ಪೋರ್ಟ್ ಮುಟ್ಟುಗೋಲು ಹಾಕಿಕೊಳ್ಳೋದು ಸೇರಿದಂತೆ ನ್ಯಾಯಾಲಯದ ಹಲವು ಟಿಪ್ಪಣಿಗಳ ಬಗ್ಗೆ ಪ್ರಶ್ನೆಗಳಿದ್ದಿವೆ. ಪ್ರೊಫೆಸರ್ ಅಲಿ ಖಾನ್ ಮಹಮ್ಮದಾಬಾದ್ ಅವರ ಪೋಸ್ಟ್ನಲ್ಲಿ SIT ತನಿಖೆ ನಡೆಸಬೇಕಾದಂಥ ಯಾವ ಅಂಶ ಇದೆ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಗಾಯಕಿ ನೇಹಾ ಸಿಂಗ್ ರಾಥೋಡ್ ವಿರುದ್ಧ 1 ತಿಂಗಳಲ್ಲಿ 400ಕ್ಕೂ ಹೆಚ್ಚು ದೂರುಗಳು ದಾಖಲಾಗಿವೆ. ಈ 1 ತಿಂಗಳಲ್ಲಿ 4 PM ಯೂಟ್ಯೂಬ್ ಚಾನಲನ್ನು ಬ್ಯಾನ್ ಮಾಡಲಾಯಿತು. ಆದರೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಅದನ್ನು ಮತ್ತೆ ಆರಂಭಿಸಲಾಯಿತು. ಈ 1 ತಿಂಗಳಲ್ಲಿ ಮಡಿಲ ಮೀಡಿಯಾಗಳು ನಿರ್ಲಜ್ಜ ಸುಳ್ಳುಗಳನ್ನು ಸತತವಾಗಿ ಹೇಳಿವೆ. ಆದರೆ ಈ ಎಲ್ಲ ಆಟವನ್ನು ಜನರು ಮೊದಲಿಗಿಂತನೂ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಲ್ತಿದ್ದಾರೆ. ಸೈನ್ಯದ ಶೌರ್ಯ ಮತ್ತು ಈ ಮಡಿಲ ಮೀಡಿಯಾಗಳ ಕೊಳಕ್ ಅಬ್ಬರದ ನಡುವಿನ ವ್ಯತ್ಯಾಸವನ್ನು ಜನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಹೀಗಿರುವಾಗ ಪ್ರಧಾನಿಯವರ ರಕ್ತನಾಳಗಳಲ್ಲಿ ಬಿಸಿ ಸಿಂಧೂರ ಹರಿತಾ ಇದೆ ಅಂತ ಅಂದರೆ ಅದನ್ನು ಕೇಳಿ ಜನರು ಮರುಳಾಗಲಾರರು ಅನ್ನೋದಂತೂ ನಿಜ. ಇಲ್ಲಿ ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.